ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಚೀನಾ ಗಡಿಯಲ್ಲಿ ಮತ್ತೆ ಆಕ್ರಮಣಕಾರಿ ಒಂದು ಚಟುವಟಿಕೆಯನ್ನು ಆರಂಭಿಸಿದೆ. ಲಡಾಖ್ನ ಪ್ಯಾಂಗಾಂಗ್ ಸರೋವರದ ಬಳಿ ಅದು ಕನ್ಸ್ಟ್ರಕ್ಷನ್ ಅನ್ನು ಕೂಡ ಆರಂಭಿಸಿರುವ ಈ ಹಂತದಲ್ಲಿ ನಾವು ನಮ್ಮ ಈ ರಾಜತಾಂತ್ರಿಕ ವ್ಯವಸ್ಥೆಯ ಪ್ರತಿಕ್ರಿಯೆ ಹೇಗಿರಬೇಕು, ಎದುರಿಸುವ ರೀತಿ? ಒಂದು 29 ಮತ್ತು 30 ಅಂದರೆ ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಅವಧಿಯಲ್ಲಿ ಪ್ಯಾಂಗಾಂಗ್ನ ದಕ್ಷಿಣ ದಂಡೆ ಏನಿದೆ ಅಲ್ಲಿ ಚೀನಾ ಒಳ ಪ್ರವೇಶ ಮಾಡುವುದಕ್ಕೆ ಯತ್ನ ನಡೆಸಿದೆ ಅಂತ. ಇದು ಇವತ್ತು ಭಾರತ ರಕ್ಷಣಾ ಸಚಿವಾಲಯ ಏನೋ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಆ ಹೇಳಿಕೆಯ ಮೂಲಕ ಬಹಿರಂಗವಾದ ಅಂಶ ಇದು. ಒಳ ಪ್ರವೇಶ ಮಾಡೋದಕ್ಕೆ ಯತ್ನ ಮಾಡಿದ್ದು ಭಾರತದ ಸೈನಿಕರು ಅದನ್ನು ತಡೆದ್ರು ವಿಫಲಗೊಳಿಸಿದ್ರು ಗೊತ್ತಿಲ್ಲ ನನಗೆ. ತಡೆದ್ರು, ವಿಫಲಗೊಳಿಸೋದು ಬೇರೆ, ತಡೆಯೋದು ಬೇರೆ. ಅಂದರೆ ಆ ಪ್ರದೇಶದಲ್ಲಿ, ಲಡಾಖ್ ಪ್ರದೇಶದಲ್ಲಿ ಪರಿಸ್ಥಿತಿ ಇನ್ನೂ ಕೂಡ ತೀವ್ರ ಸ್ಥಿತಿಯಲ್ಲಿದೆ ಅನ್ನೋದು ಒಂದು. ಎರಡನೇದು 5 ಸುತ್ತು ಮಿಲಿಟರಿ ಲೆವೆಲ್ ಮಾತುಕತೆಗಳು 2 ದೇಶಗಳ ನಡುವೆ ಏನು ನಡೆದಿತ್ತು, ಆ ಮಾತುಕತೆಯಲ್ಲಿ ಬರಲಾದ ಒಪ್ಪಂದವನ್ನು ಚೀನಾ ಉಲ್ಲಂಘಿಸಿದೆ ಅಂತ ಅನ್ನೋದು ಎರಡನೇದು. ಮೂರನೇದು ಬಹಳ ಸ್ಪಷ್ಟವಾಗಿ ಚೀನಾ ತನ್ನ ಕುತಂತ್ರವನ್ನು ಮುಂದುವರಿಸ್ತಾ ಇದೆ. ಅದು ಹಿಂದಕ್ಕೆ ಸರಿಯುವ ಲಕ್ಷಣ ಕಾಣ್ತಾ ಇಲ್ಲ. ಒಂದು 2-3 ಪ್ರದೇಶಗಳಲ್ಲಿ ನೀವು ಎಸ್ಪೆಷಲಿ ಪ್ಯಾಂಗಾಂಗ್ ಪ್ರದೇಶ ಇರ್ಬೋದು, ಗಲ್ವಾನ್ದಲ್ಲಿ ನಮಗೆ ನಡೆದಂಥದ್ದು ಘರ್ಷಣೆಗಳು ಕೂಡ ಗೊತ್ತಿದೆ. ಚೀನಾ ಎಲ್ಲೆಲ್ಲಿ ಅತಿಕ್ರಮ ಪ್ರವೇಶ ಮಾಡಿದೆಯೋ ಅಲ್ಲಿ ತನ್ನ ಕ್ಯಾಂಪ್ಗಳನ್ನು ಹಾಗೆ ಉಳಿಸಿಕೊಂಡಿದೆ. ಎಸ್ಪೆಷಲಿ ಪ್ಯಾಂಗಾಂಗ್ ಸರೋವರದ ಸಮೀಪ ಕೂಡ ಹಾಗೆ ಉಳಿದಿದೆ. ಅದರ ಜೊತೆ ಕನ್ಸ್ಟ್ರಕ್ಷನ್ ಕೂಡ ಪ್ರಾರಂಭ ಮಾಡಿದೆ ಅಂತ. ಅಂದರೆ ಚೀನಾ ಈಗ ಯಾವ ಪ್ರದೇಶಗಳಲ್ಲಿ ಅತಿಕ್ರಮ ಮಾಡಿದೆಯೋ ಆ ಪ್ರದೇಶ ತನ್ನದು ಅಂತ ಅಂದುಕೊಂಡಿದೆ. ಮತ್ತು ನಾವು ವಾಸ್ತವ ನಿಯಂತ್ರಣ ರೇಖೆ ಅಂತ ಏನಂತೀವಿ ಗಡಿಯಲ್ಲಿ, ವಾಸ್ತವ ನಿಯಂತ್ರಣ ರೇಖೆಯನ್ನು ಈಗಲೇ ಬದಲಿಸಿದೆ ಮತ್ತು ಬದಲಿಸೋದಕ್ಕೆ ಹೊರಟಿದೆ. ಅದರ ಜೊತೆಗೆ ಒಂದು ವಿಶ್ವಕ್ಕೆ ಒಂದು ಸಂದೇಶವನ್ನು ಕೂಡ ಚೀನಾ ಕೊಡ್ತಾ ಇದೆ. ಏಷ್ಯಾ ಖಂಡದಲ್ಲಿ ನಾವೇ ರಾಜರು, ನಾವೇ ಮಹಾರಾಜರು, ಭಾರತ ನಮ್ಮ ಮುಂದೆ ಏನೂ ಅಲ್ಲ ಅನ್ನುವುದ ಮೆಸೇಜನ್ನು ಅದು ಅಮೇರಿಕಕ್ಕೆ ಹಾಗೂ ಅಮೇರಿಕಾದ ಮಿತ್ರ ರಾಷ್ಟ್ರಗಳಿಗೆ ಕೊಡ್ತಾ ಇದೆ, ಭಾರತಕ್ಕೂ ಕೊಡ್ತಿದೆ. ಈಗ ನೀವು ಕೇಳಿದ ಪ್ರಶ್ನೆ ರಾಜತಾಂತ್ರಿಕವಾಗಿ ಏನು ಮಾಡಬೇಕು ಅಂತ. ಇದು ನಾನು ಇದರ ಬಗ್ಗೆ ರಾಜತಾಂತ್ರಿಕವಾಗಿ ನಾವು ಸೋಲನ್ನು ಒಪ್ಪಿಕೊಂಡಿದ್ದೇವೆ ಅಂದರೆ ನನಗೆ ದೇಶದ್ರೋಹಿ ಅಂತ. ಆದರೆ ಅದನ್ನು ನಾನು ಇನ್ನೊಂದು ರೀತಿ ಹೇಳ್ತೀನಿ. ಚೀನಾ ನಮ್ಮನ್ನು ಮಣಿಸುವುದಕ್ಕೆ ಯತ್ನ ನಡೆಸ್ತಾ ಇದೆ. ಅದರಲ್ಲಿ ಇನ್ನೂ ಯಶಸ್ವಿಯಾಗಿಲ್ಲ, ನಿಜ, ನಾವು ಮಣದಿಲ್ಲ. ಆದರೆ ಈ ಹಂತದಲ್ಲಿ 1962ರ ನಂತರ ಅತಿ ಹೆಚ್ಚು ಭೂಭಾಗವನ್ನು ಚೀನಾ ಕಬಳಿಸಿದೆ. ನಮ್ಮ ಪ್ರಧಾನಿಗೆ 56 ಇಂಚು ಎದೆ ಇರುವ ಸಂದರ್ಭದಲ್ಲೂ ಕೂಡ ಕಸಿದುಕೊಂಡಿದೆ. ಮಹಾನ್ ದೇಶಭಕ್ತರಾದ ಒಂದು ಪಕ್ಷ ಅಧಿಕಾರದಲ್ಲಿ ಇರುವಾಗಲೂ ಕಸಿದುಕೊಂಡಿದೆ. ಮಹಾದೈವ ಭಕ್ತರಾದಂಥ ಸನ್ಮಾನ್ಯ ಗೌರವಾನ್ವಿತ ಅಮಿತ್ ಶಾ ಅವರು ಗೃಹ ಸಚಿವರಾಗಿರುವಾಗ, ರಕ್ಷಣಾ ಸಚಿವರಾಗಿ ರಾಜನಾಥ್ ಸಿಂಗ್ ಇರುವಾಗ ಅದು ಕಸಿದುಕೊಂಡಿದೆ. ಅದರ ಜೊತೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಒಬ್ಬರು ವ್ಯಕ್ತಿ ಹೊಸದಾಗಿ ಮಾಡಿದಾರಲ್ಲ, ನಾವು ಮಿಲಿಟರಿ ಆಪ್ಷನ್ಗೂ ರೆಡಿ ಅಂತ ಹೇಳಿದಾರಲ್ವ, ಈ ರೀತಿ ಹೇಳಿಕೆಗಳನ್ನು ಕೊಡುವ ಮೂಲಕ ಮಿಲಿಟರಿ ಆಪ್ಷನ್ಗೆ ನಾವು ರೆಡಿ ಇರಬೇಕಾಗಿಲ್ಲ, ಮಾತುಕತೆ ಮೂಲಕ ರಾಜತಾಂತ್ರಿಕವಾಗಿ ಬಗೆಹರಿಸ್ಕೋಬೇಕಾಗಿತ್ತು. ಯಾಕೆಂದರೆ ಮಿಲಿಟರಿ ಆಪ್ಷನನ್ನು ಬಳಸುವುದಕ್ಕೆ ಮಿಲಿಟರಿ ಬೆನಿಫಿಟ್ಸ್ ಏನಿದೆ, ಆ ಬೆನಿಫಿಟ್ಸ್ ಇವತ್ತಿನ ದಿನ ನಮಗೆ ಕಡಿಮೆ ಇದೆ. ಚೀನಾಕ್ಕೆ ಆ ಬೆನಿಫಿಟ್ಸ್ ಜಾಸ್ತಿ ಇದೆ. ನೀವು ಇಡೀ ಗಡಿ ಪ್ರದೇಶದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಎಲ್ಲೆಲ್ಲೂ ಒಳನುಸುಳುತ್ತೆ, ಅಲ್ಲಿ ನಮಗೆ ಮಿಲಿಟರಿ ಬೆನಿಫಿಟ್ಸ್ ಕಡಿಮೆ ಇದೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಸೊ ಇದನ್ನು ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು. ಆದರೆ ಡಿಪ್ಲೊಮಸಿ ಅನ್ನುವ ಜ್ಞಾನ ಇಲ್ಲದ ಜನ ಇವತ್ತು ಅಧಿಕಾರ ನಡೆತಿದ್ದಾರೆ. ಅವರು ಯಾವುದೋ ಸಂಘದ ಶಾಖೆಗಳಲ್ಲಿ ಭಾಷಣ ಹೊಡಿತಾರಲ್ಲ, ಆ ರೀತಿ ಬಹಿರಂಗ ಭಾಷಣ ಹೊಡೆದು ಅದೇನೋ ಅಂತಾರೆ ಗುಡ್ಡ ಎಳೆದ್ಬಿಟ್ಟು ಮೈ ಮೇಲೆ ಹಾಕೊಂಡ್ರು. ಅದೇನೋ ಗಡ್ಡದಲ್ಲಿ ಕಟ್ಟಿ ಏನೋ ಎಳೆಯಕ್ಕೆ ಹೋದಂತೆ ಗುಡ್ಡನ ಮೊಹಮ್ಮದ್ನ ಯಾರ
ಆಯಿತಾ, ಮೈಮೇಲೆ ಗುಡ್ಡ ಬಿತ್ತು ಅನ್ನುವ ಸ್ಥಿತಿಯನ್ನು ನಿರ್ಮಿಸಿದ್ದಾರೆ. ಇದು ನಗುವ ವಿಚಾರ ಅಲ್ಲ, ಇದು ದುಃಖ ಮತ್ತು ಬೇಸರಿದೆ. ಡಿಪ್ಲೊಮಸಿ ಅನ್ನುವುದು ನಾವು ಇಷ್ಟು ವರ್ಷ ಏನು ಡಿಪ್ಲೊಮೆಟಿಕ್ ಆಗಿ ಹ್ಯಾಂಡಲ್ ಮಾಡ್ಕೊತಾ ಬರ್ತಿದ್ವಿ ಆಫ್ಟರ್ 1962, ಆ ಡಿಪ್ಲೊಮಸಿ ಕಾಣ್ತಿಲ್ಲ, ಡಿಪ್ಲೊಮಸಿ ಇಲ್ಲ. ವಿಶ್ವದ ಅತಿ ಬಲಾಢ್ಯ ಒಂದು ರಾಷ್ಟ್ರದ ಜೊತೆ ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋದಾಗಿ ಬರೀ ಭಾವನಾತ್ಮಕ ಹೇಳಿಕೆಗಳು, ಘೋಷಣೆಗಳು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ಇದೆಲ್ಲ ವರ್ಕೌಟ್ ಆಗಲ್ಲ. ವಿ ಶುಡ್ ಬಿ ಮೋರ್ ಡಿಪ್ಲೊಮೆಟಿಕ್. ಆದರೆ ಅದು ಕಾಣ್ತಾ ಇಲ್ಲ. ವಿ ಫೇಲ್ಡ್ ಇನ್ ಅವರ್ ಡಿಪ್ಲೊಮಸಿ. ಸೊ ಚೀನಾ ಇಸ್ ಕಮಿಂಗ್ ಇನ್ಸೈಡ್ ಇನ್ ಟು ದ ಇಂಡಿಯನ್ ಟೆರಿಟರಿ. ಇನ್ನೊಂದು ಪ್ರಬಲ ದೇಶವನ್ನ ಎದುರಿಸುವಾಗ, ಅದರಲ್ಲೂ ಕನ್ನಿಂಗ್ ಆಗಿರುವಂತ ದೇಶವನ್ನ ಎದುರಿಸುವಾಗ ನೀವು ಹೇಳಿದಾಗೆ ಈ ಡಿಪ್ಲೊಮಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೋ ಪ್ರಚೋದನಕಾರಿ ತರದ ಹೇಳಿಕೆಗಳನ್ನ ಕೊಟ್ಬಿಟ್ಟು ಮತ್ತೇನೋ ಮಾಡ್ಕೊಳ್ಳೋದಲ್ಲ. ಇಂಥ ಹೊತ್ತಲ್ಲಿ ಅಲ್ಲವೇ ಅವನಿಗೆ ಚೀಫ್ ಆಫ್ ಅವನಿಗೆ ಏನಪ್ಪ, ಅವನು ಯಾರ ಮುಚ್ಕೊಂಡು ಇದು ಮಾಡ್ಬೇಕಲ್ವಾ? ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ ಅಂತ ಯಾರು ಕಾಲಕ್ಕೆ ಕண்டு ಹೋಗ್ತೀವಿ? ನಾವು ರೆಡಿ ಇಲ್ಲ. ವಿ ಆರ್ ಇನ್ ವೆರಿ ಎಕಾನಮಿ ಮುಳುಗೋಗ್ಬಿಟ್ಟಿದೆ. ಚೀನಾ ಎಕಾನಮಿ ಇಸ್ ಡೂಯಿಂಗ್ ವೆಲ್ ನೌ. They are coming back to their original position. DGP is doing well. We lost. We are in a minus position. GDP ಅಲ್ಲಿ. ಈ ಸಂದರ್ಭದಲ್ಲಿ ಯಾಕೆ ಹೇಳಿಕೆ ಕೊಡಬೇಕು ಅವರು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆ ರೀತಿ ಹೇಳಿಕೆ ಕೊಡುವ ಮೂಲಕ ಈ ವಾತಾವರಣ ಇನ್ನಷ್ಟು ಬಿಗಡಾಯಿಸ್ತಿದ್ದಾರೆ. ಈ ಗಡಿಯಲ್ಲಿ ಈಗ ಚೀನಾಕ್ಕೆ ಇರುವ ಅನುಕೂಲಗಳು ಮತ್ತೆ ನಮಗೆ ಅಲ್ಲಿನ ಭೌಗೋಳಿಕ ಸಂದರ್ಭವನ್ನು ನೋಡಿಕೊಂಡ್ರೆ ನಮಗೆ ನಮ್ಮ ಸೇನೆಗೆ ಇರುವ ಅನಾನುಕೂಲಗಳನ್ನು ನೀವು ಸ್ವಲ್ಪ ವಿವರಿಸೋದಾದ್ರೆ? ಒಂದು ನೋಡಿ, ಇದು 3000 ಕಿಲೋಮೀಟರ್ಗೂ ಹೆಚ್ಚು ಇದು ಗಡಿ ನಾವು ಚೀನಾದ ಜೊತೆ ಹೊಂದಿದ್ವಿ. ಒಂದು, ಇದು ಹಿಮಾಲಯದ ಅತಿ ಕಠಿಣವಾದ ಪ್ರದೇಶ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಈಗೇನು ಚಳಿಗಾಲ ಬರುತ್ತಲ್ವ, ಇನ್ನು ಅತಿಯಾದ ಚಳಿಗಾಲ ಬಂದಾಗ ಅಲ್ಲಿ -16 ಡಿಗ್ರಿಗಿಂತ ಕಡಿಮೆ ವಾತಾವರಣ ಇರುತ್ತೆ. ದಟ್ ಇಸ್ ಒನ್ ಥಿಂಗ್. ಈ ಪ್ಯಾಂಗಾಂಗ್ ಸರೋವರ ಪ್ರದೇಶ ಏನಿದೆ, ಇದರಿಂದ ಹಿಡಿದ್ಬಿಟ್ಟು ನೀವು ಗಲ್ವಾನ್ ಹೊರಗಿನ ಈ ಪ್ರದೇಶದಲ್ಲಿ ಭಾರತಕ್ಕೆ ಅಲ್ಲಿ ಹೋಗೋದಕ್ಕೆ 2 ರಸ್ತೆಯ ಮಾರ್ಗಗಳಿವೆ. ಒಂದು ಮನಾಲಿ ಮೂಲಕ ಹೋಗುವಂಥ ಮಾರ್ಗ ಇದೆ. ಅದು ಬಹಳ ದುರ್ಗಮವಾದ ಹಾದಿ. ಮನಾಲಿ ಮೂಲಕ ನೀವು ಹೋಗೋದಕ್ಕೂ ಸಾಧ್ಯ ಇಲ್ಲ. ಚಳಿಗಾಲದಲ್ಲೂ ಕಷ್ಟ, ಬೇಸಿಗೆಯಲ್ಲೂ ಕಷ್ಟ. ಅಲ್ಲಿ ನೀವು ಮನಾಲಿಯಿಂದ ನೀವು ಆ ರಸ್ತೆಯಲ್ಲಿ ಹೋದರೆ ಇಟ್ ಮೇ ಟೇಕ್ ಮೋರ್ ದೆನ್ 1 ಮಂತ್ ಟು ರೀಚ್ ನಿಯರ್ ಪ್ಯಾಂಗಾಂಗ್ ರಿವರ್ ಅನ್ನೋದು ಅಂಥ ಸಿಚುವೇಶನ್ನಲ್ಲಿದೆ. ಇನ್ನೊಂದು ನಾವು ಶ್ರೀನಗರದ ಮೂಲಕದ್ದು, ಅದನ್ನು ಬಹುತೇಕ ತೀವ್ರ ಚಳಿಗಾಲದಲ್ಲಿ ಆ ರಸ್ತೆಯನ್ನು ಮುಚ್ಚಿಬಿಡಲಾಗುತ್ತೆ. ಅಂದರೆ ಈ ಪ್ರದೇಶದಲ್ಲಿ ಈ ರಸ್ತೆಯ ಸಂಪರ್ಕ ಚಳಿಗಾಲದ ಸಂದರ್ಭದಲ್ಲಿ ಬಹುಮಟ್ಟಿಗೆ ಕ್ಲೋಸ್ ಆಗಿರುತ್ತೆ. ಇದು ನಮ್ಮ ಸಿಚುವೇಶನ್. ಹಾಗಾಗಿ ನಾವು ವಿಮಾನದ ಮೂಲಕ ಒಂದು ಸರಬರಾಜು ಮಾಡಬೇಕಾಗುತ್ತೆ. ಅದನ್ನ ಈಗ ಮಾಡ್ತಾ ಇರೋದು ಅಷ್ಟೇ. ಕೆಲವು ಕಡೆ ಹೆಲಿಪ್ಯಾಡ್ಗಳನ್ನ ನಿರ್ಮಾಣ ಮಾಡಲಾಗಿದೆ, ಅದರ ಮೂಲಕ ಮಾಡ್ತೀವಿ. ಆದರೆ ನಮ್ಮಲ್ಲಿ ಅಲ್ಲಿ ಸಮತಟ್ಟಾದ ಪ್ರದೇಶ, ಇಂಡಿಯಾದ ಭಾಗ ಏನಿದೆ ಅಲ್ಲಿ ಸಮತಟ್ಟಾದ ಪ್ರದೇಶ ಕಡಿಮೆ ಇದೆ. ಇದ್ರೂ ಕೂಡ ನಾವು ಕೆಳ ಪ್ರದೇಶದಲ್ಲಿ, ಚೀನಾ ಪ್ರದೇಶದಲ್ಲಿ ಏನಿದೆ ಒಂದು ಸಮತಟ್ಟಾದ ಪ್ರದೇಶ ಅಲ್ಲಿ ಜಾಸ್ತಿ ಇದೆ. ಎರಡನೇದು, ಅಲ್ಲಿ ಈಗಾಗಲೇ ಮಾರ್ಗವನ್ನು ರಸ್ತೆಗಳ ನಿರ್ಮಾಣ ಮುಗಿದು ಹೋಗ್ತಿದೆ. ನಾವು ಮಾಡೇ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಐ ಡೋಂಟ್ ಡಿನೈ ದಟ್. ಮೋದಿ ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ, ನಿಜ. ಅಂದರೆ ಕಳೆದ 10 ವರ್ಷಗಳಿಂದ ನಡೀತಾ ಇದೆ. ನಾಟ್ ಓನ್ಲಿ ಮೋದಿ, ಅದಕ್ಕೂ ಮೊದಲು 2010-11 ಹೊತ್ತಿಗೆ ಈ ಗಡಿ ಪ್ರದೇಶದಲ್ಲಿ ರಸ್ತೆಗಳ ನಿರ್ಮಾಣ, ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳು ಪ್ರಾರಂಭ ಆದವು. ಅದು 2014 ನಂತರ ಮೋದಿ ಬಂದಮೇಲೆ ಅದು ಇನ್ನಷ್ಟು ತೀವ್ರ ರೂಪಗೊಳಿಸಲಾಯಿತು. ಆದರೆ ಅದಿನ್ನೂ ಮುಗ್ದಿಲ್ಲ. ಸೊ ಆ ಕಾರಣಕ್ಕೆ ನಾವು ಗಡಿ ಹತ್ರ ಹೋಗೋದು ಬಹಳ ಕಷ್ಟ ಇದೆ ನಮ್ಮ ಸೈನಿಕರಿಗೆ. ಚೀನಾಕ್ಕಾಗಿಲ್ಲ. ಚೀನಾಕ್ಕೊಂದು ಈಗಾಗಲೇ ಹೆಲಿಪ್ಯಾಡ್ಗಳನ್ನು, ಸ್ಮಾಲ್ ಏರ್ಪೋರ್ಟ್ಗಳನ್ನ ನಿರ್ಮಿಸಲಾಗಿದೆ. ರಸ್ತೆಗಳ ಕನೆಕ್ಟಿವಿಟಿ ಭಾಳ ಚೆನ್ನಾಗಿದೆ. ಎನಿ ಸಂದರ್ಭದಲ್ಲಿ ಅವರು ತಮ್ಮ ಸೈನ್ಯವನ್ನು ತರಬಹುದು, ಅವ್ರಿಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಹಿಡಿದುಕೊಳ್ಬೋದು. ನಾವು ಆ ಪೊಸಿಷನ್ನಲ್ಲಿ ಇಲ್ಲ. ಸೊ ಒಟ್ಟು ಈ 3000 ಕಿಲೋಮೀಟರ್ ದೂರದ ಪ್ರದೇಶಗಳಿವೆ. ಕೆಲವು ಕಡೆ ಇಂಡಿಯಾಕ್ಕೆ ಮಿಲಿಟರಿ ಅಡ್ವಾಂಟೇಜಸ್ ಇದೆ, ಕೆಲವು ಕಡೆ ಚೀನಾಕ್ಕೆ ಮಿಲಿಟರಿ ಅಡ್ವಾಂಟೇಜ್ ಇದೆ. ಚೀನಾಕ್ಕೆ ಎಲ್ಲಿ ಮಿಲಿಟರಿ ಅಡ್ವಾಂಟೇಜ್ ಇದೆಯೋ ಅಲ್ಲಿ ಅದು ಇಂಡಿಯಾದ ಗಡಿ ಪ್ರದೇಶದೊಳಗೆ ಪ್ರವೇಶಿಸಿ ಮುಗಿಸ್ಬಿಟ್ಟಿದೆ, ಅಲ್ಲಿಂದ ವಾಪಸ್ ಹೋಗ್ತಾ ಇದೆ. ಅದರ ಮೂಲ ಉದ್ದೇಶ ವಾಸ್ತವ ನಿಯಂತ್ರಣ ರೇಖೆಯನ್ನು ಬದಲಿಸೋದು ಅಲ್ವಾ. ಆದರೆ ನಾವು ಏನು ಮಾಡಿದ್ವಿ ಅಂದರೆ, ನಾವು ಭಾಳ ಒಳ್ಳೆಯ ಜನ ಇಂಡಿಯಾದವರು. ನಾವು ಈ ರೀತಿ ಹೇಳಿಕೆ ಕೊಡ್ತಾ ಹೋದ್ವಿ. ನಾನು ಮೊನ್ನೆಯಿಂದ ಹೇಳ್ತಿದ್ದೆ, ಪ್ರೈಮ್ ಮಿನಿಸ್ಟರ್ ಮೊದಲನೇದಾಗಿ ಜೂನ್ ತಿಂಗಳಲ್ಲಿ. ಸೊ ಭಾರತದ ಯಾವ ಭೂಭಾಗವನ್ನು ಚೀನಾ ಪ್ರವೇಶಿಸಿಲ್ಲ ಅಂತ ಕೊಡುವ ಮೂಲಕ ಡಿಪ್ಲೊಮೆಟಿಕಲಿ ನಮ್ಮ ಭಾರತಕ್ಕೆ ಬಹುದೊಡ್ಡ ಹೊಡೆತವನ್ನು ನೀಡಿದ್ರು. ಇಂಟರ್ನ್ಯಾಷನಲ್ ಸಮುದಾಯಗಳಿಗೆ ಬೇರೆ ಮೆಸೇಜ್ ಕೊಟ್ಬಿಟ್ಟು ಇದು ಮಾಡಿದ್ರು. ಚೀನಾ ಕೂಡ ಪ್ರಧಾನಿಯವರ ಹೇಳಿಕೆಯನ್ನು ತಗೊಂಡು ನೋಡಿ,
ಇಂಡಿಯಾದ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ, ನಾವು ಯಾವ ಪ್ರದೇಶವನ್ನು ಕೂಡ ಅತಿಕ್ರಮಣ ಮಾಡಿಲ್ಲ. ಆ ಮೂಲಕ ಆವಾಗಲೇ ಅವರೇನು ವಾಸ್ತವ ನಿಯಂತ್ರಣ ರೇಖೆಯನ್ನು ಚೀನಾ ಬದಲಿಸಿತ್ತು, ಆ ಪ್ರದೇಶ ಚೀನಾದ ಭಾಗ ಅನ್ನುವ ಸ್ಥಿತಿಯನ್ನು ನಮ್ಮ ಪ್ರಧಾನಿಗಳು ನಿರ್ಮಾಣ ಮಾಡಿದ್ರು. ಹೇಳಿಕೆಗಳು ಒಂದು ಸಿಂಪಲ್ ಸ್ಟೇಟ್ಮೆಂಟ್, ಇಟ್ ಇಡ್ ಎ ಮಿಸ್ಟೇಕ್. ಅವರು ಭಾರತ ಮತದಾರದಿಂದ ಗಮನಿಸ್ಬಿಟ್ಟು ನಂದು 56 ಎದೆ ಇದೆ, ನಾವೇನು ಮಾಡಕ್ಕೆ ಕೊಟ್ಟಿಲ್ಲ ಅಂತ ಈ ಸ್ಟೇಟ್ಮೆಂಟ್ಗಳು ಚುನಾವಣಾ ಭಾಷಣ ಹೊಡಿತಲ್ಲ ಅಂತ ಹೊಡ್ಬಿಟ್ಟು ಚೀನಾ ಟುಕ್ ದ ಅಡ್ವಾಂಟೇಜಸ್ ಆಫ್ ದಟ್ ಸ್ಟೇಟ್ಮೆಂಟ್. ಸೊ ಅದು ಆದಮೇಲೆ ಚೀನಾ ಇಲ್ಲಿ ಮಾಧ್ಯಮಗಳನ್ನು ಬಳಸ್ಕೊಂಡು ಬೇರೆ ಬೇರೆ ರೀತಿ ಸ್ಟೇಟ್ಮೆಂಟ್ ಭಾರತ ಹತ್ರ ಬಹುತೇಕ ಚೀನಾ ಪತ್ರಿಕೆಗಳು ಎಲ್ಲ ಇಂಡಿಯಾದ ಮಾಧ್ಯಮಗಳನ್ನು ಲೇವಡಿ ಮಾಡ್ತಿವೆ, ವಿದೇಶಿ ಮಾಧ್ಯಮಗಳು ನಮ್ಮನ್ನು ಲೇವಡಿ ಮಾಡ್ತಿವೆ. ಸೊ ಚೀನಾ ಗಡಿ ಪ್ರದೇಶದಲ್ಲಿ ಏನಾಗ್ತಿದೆ ಅಂತ ನಾವು ತಿಳಿದುಕೊಳ್ಳುವುದಕ್ಕೆ ವಿದೇಶಿ ಮಾಧ್ಯಮವನ್ನು ನೋಡೋ ಸಿಚುವೇಶನ್ ಬಂದಿದೆ. ಈ ದೇಶೀಯ ಮಾಧ್ಯಮಗಳು ಬೇರೆ ಬೇರೆ ರೀತಿ ಇದು ಮಾಡಕ್ಕೆ ಹೋದ್ರು. ಅದನ್ನು ಚೀನಾ ನೋಡಿ ನಗೋದು, ಸಿಟ್ಟು ಬರೋದೆಲ್ಲ ಕಾರಣ ಆಯಿತು. ಕನ್ನಡದ ಇಂದ ಹಿಡಿದು ಎಲ್ಲ ರೀಜನಲ್ಲ ಹಿಂದಿ ಎಲ್ಲ ಬಿಟ್ಟು ನಮ್ಮ ಹತ್ರ ಈ ಕ್ಷಿಪಣಿ ಇದೆ, ಚೀನಾ ಗಡಗಡ, ಪಾಕಿಸ್ತಾನ ಲಡಬಡ, ಹೋದ್ರು ಮುಳುಗೋಗ್ಬಿಟ್ರು, ಮೋದಿ ಪ್ಲ್ಯಾನು, ಮೋದಿ ಮುಗಿಸ್ಬಿಟ್ರು ಅವ್ರನ್ನ, ಈ ರೀತಿ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ತಾ ನಮ್ಮ ದೌರ್ಬಲ್ಯಗಳನ್ನು ಮುಚ್ಚಿಡ್ತಾ ನಾವೇ ಮಹಾನ್ ಗ್ರೇಟು ಅನ್ನೋ ಹಾಗೆ ಚೀನಾ ನಾಳೆ ನಾಶ ಮುಗಿದೋಯ್ತು, ನಾವು ರಫಾಲ್ ಬಂತು, ಇನ್ನವ್ರು ಸತ್ರು ಇವ್ರು ಸತ್ರು, ಈ ರೀತಿ ಸುಳ್ಳುಗಳನ್ನು ಹೇಳ್ತಾ ದೇಶದ ಒಳಗಡೆ ಒಂದು ಸುಳ್ಳಿನ ಸಾಮ್ರಾಜ್ಯವನ್ನು ಸೃಷ್ಟಿಸ್ಬಿಟ್ರು. ಹೊರಗಡೆ ಜಗತ್ತು ನಮ್ಮನ್ನು ನೋಡಿ ನಗುವಂಗೆ ಮಾಡಿದ್ರು. ಇವ್ರ ಜಾಗವನ್ನು ಚೀನಾ ಕಬಳಿಸ್ತಿದೆ, ಇವರಿಲ್ಲಿ ಕೂತ್ಕೊಂಡು 56 ಎದೆ ಅಂತ ಹೇಳ್ತಿದಾರಲ್ಲ ಅಂತೇಳಿ ಬಹುತೇಕ ಇಂಗ್ಲೆಂಡ್, ಅಮೇರಿಕಾ, ಯುರೋಪಿಯನ್ ಪತ್ರಿಕೆಗಳು ನಮ್ಮನ್ನು ಲೇವಡಿ ಮಾಡಿ 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 ಮಾಡ್ಬಿಟ್ರು. ಈ ಕೂಗುಮಾರಿಗಳಲ್ಲಿ ಕೂತ್ಕೊಂಡು ಇವಲ್ಲ ವಾಹಿನಿಗಳು, ಕನ್ನಡದ ಕೂಗುಮಾರಿಗಳು, ಹಿಂದಿ ಕೂಗುಮಾರಿಗಳು ಮತ್ತು ಇಂಗ್ಲೀಷ್ ಕೂಗುಮಾರಿಗಳು ಅಲ್ವಾ. ಈ ಕೂಗುಮಾರಿಗಳಿಗೆ ಹೆಡ್ಡು ಅರ್ನಬ್ ಗೋಸ್ವಾಮಿ ಅಂತ ಒಂದು ದೊಡ್ಡ ಕೂಗುಮಾರಿ ಇದೆ, ಅವರ ಮರಿಗಳೆಲ್ಲ ಇವೆ ಕರ್ನಾಟಕದಲ್ಲಿಂದ ಹಿಡಿದು. ಈ ಕೂಗುಮಾರಿಗಳು ಬರೇ ಸುಳ್ಳುಗಳನ್ನು ಹೇಳ್ತಾ ಬಂದರು ಅಲ್ವಾ. ನಿಮಗೆ ನೆನಪಿರ್ಬೋದು, ಅದು ಮೋದಿ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಭಾರತದ ಯಾವ ಪ್ರದೇಶವನ್ನು ಕೂಡ ಚೀನಾ ಪ್ರವೇಶಿಸಿಲ್ಲ, 1 ಇಂಚು ಜಾಗವನ್ನು ಕೊಡಲ್ಲ ಅಂತಲ್ಲ. ಅವತ್ತೆಲ್ಲ ಭಾಳಷ್ಟು ಚರ್ಚೆಗಳು ನಡೆದು, ಕನ್ನಡ ಮಾಧ್ಯಮದಿಂದ ಹಿಡಿದು ಹಿಂದಿ ಮಾಧ್ಯಮ, ಇಂಗ್ಲೀಷ್ಗಳು ಎಲ್ಲ ಕೂಗುಮಾರಿಗಳು ಮಾತಾಡ್ತಿದ್ರು. ನೀವು ನೆನಪಿದೆಯಲ್ಲ ನಮ್ಗೆ ಗೊತ್ತಿಲ್ಲ. ಮೋದಿ ಹೇಳಿದ್ದೇ ನಿಜ, ಭಾರತದ ಭೂಮಿಯನ್ನು ನಾವು ಬಿಟ್ಟುಕೊಡಲಾರೆವು, ರಕ್ತವನ್ನು ಕೊಟ್ಟೆವು, ಭೂಮಿಯನ್ನು ಕೊಡಲಾರೆವು, ಮೋದಿ ಕೊಡುವುದಿಲ್ಲ, ದೇಶಭಕ್ತ ಮೋದಿ ಕೊಡಲ್ಲ, ಈ ದೇಶ ಜಾಗವನ್ನು ಉಳಿಸ್ಬಿಟ್ರು. ಹೊಡೆದ್ರು ಕೂಗುಮಾರಿಗಳು. ಬಟ್ ಆಗಲೇ ವಾಸ್ತವವಾಗಿ ಚೀನಾ ಭಾರತದ ಪ್ರದೇಶವನ್ನು ಅತಿಕ್ರಮಿಸಿಬಿಟ್ಟಿತ್ತು. ಆವಾಗ ಏನದು ಆ್ಯಕ್ಚುವಲ್ ಏನು ವಾಸ್ತವ ನಿಯಂತ್ರಣ ರೇಖೆಯನ್ನು ಬದಲಿಸ್ತಲ್ಲ, ಬದಲಿಸಿದ ನಂತರ ಈಗ ಇನ್ನಷ್ಟು ಮುಂದಕ್ಕೆ ಬರುತ್ತೆ. ಕೆಲವು ಪ್ರದೇಶದಲ್ಲಿ 5 ಕಿಲೋಮೀಟರ್ 8 ಕಿಲೋಮೀಟರ್ ಒಳಗಡೆ ಬಂದಿದೆ ಅನ್ನುವ ವರದಿಗಳಿವೆ. ಸ್ಯಾಟಲೈಟ್ ಇಮೇಜಸ್ ತಗೊಂಡು ನೋಡಿದರೆ ನಿಮ್ಮ ಪ್ಯಾಂಗಾಂಗ್ ಪ್ರದೇಶದಲ್ಲೂ ಕೂಡ ಕೆಲವು ನಿರ್ಮಾಣಗಳು ಕಾಣ್ತವೆ, ಗಲ್ವಾನ್ ಪ್ರದೇಶದಲ್ಲೂ ಕೂಡ ಕೆಲವು ನಿರ್ಮಾಣಗಳು ಕಾಣ್ತವೆ. ಸೊ ಅದೆಲ್ಲ ಆಕ್ರಮಿಸ್ತಾ ವಾಸ್ತವ ನಿಯಂತ್ರಣ ರೇಖೆಯನ್ನು ಬದಲಿಸ್ತಾ ಹೋಗುವಂಥ ಮತ್ತೆ ಸ್ಟೇಟ್ಮೆಂಟ್ ಕೊಡೋದು. ನಾವು ಹಿಂದಕ್ಕೆ ತಗೊಬಿಟ್ಟಿದ್ದೀವಲ್ಲ, ಡಿಸೆಂಗೇಜ್ಮೆಂಟ್ ಆಗೋಯ್ತು ಅಂತ ತಾವು ಕಬಳಿಸಿದ್ದನ್ನು ಸಮರ್ಥಿಸಿಕೊಳ್ಳುವುದು ಮತ್ತು ಅದನ್ನು ತನ್ನದಾಗಿ ಮಾಡಿಕೊಳ್ಳುವಂಥ ಯತ್ನ, ಇದನ್ನು ಚೀನಾ ಮಾಡ್ತಾ ಇದೆ ಅನ್ನೋದು ಇದು ಬಹುದೊಡ್ಡ ಥ್ರೆಟ್. ಸೊ ನಾವು ತಪ್ಪಿದ್ದಲ್ಲಿ ಅನ್ನೋದು ಭಾಳಷ್ಟು ಜನ ಏನು ಡಿಫೆನ್ಸ್ ಅನಾಲಿಸಿಸ್ ಏನಿದ್ದಾರೆ ಅವ್ರು ಹೇಳುವ ಪ್ರಕಾರ, ನಾನು ಮಿಲಿಟರಿ ಅಡ್ವಾಂಟೇಜಸ್ ಬಗ್ಗೆ ಹೇಳಿದೆ. ಎಲ್ಲಿ ಚೀನಾಗೆ ಮಿಲಿಟರಿ ಅಡ್ವಾಂಟೇಜಸ್ ಇತ್ತೋ ಅಲ್ಲಿ ಭಾರತ ಭೂಮಿ ಒಳಗೆ ಪ್ರವೇಶ ಮಾಡ್ತಾರಲ್ಲ, ಅದೇ ರೀತಿ ನಮಗೆ ಮಿಲಿಟರಿ ಅಡ್ವಾಂಟೇಜಸ್ ಇರೋ ಪ್ರದೇಶದಲ್ಲಿ ಭಾರತ ಚೀನಾ ಭೂಮಿಯನ್ನು ಆಕ್ರಮಿಸಬೇಕಾಗಿತ್ತು, ಒಳಗಡೆ ಎಂಟ್ರಿ ತಗೋಬೇಕಾಗಿತ್ತು. ಯಾಕೆಂದರೆ ಅವ್ರು ವೀಕ್ ಆಗಿತ್ತು. ಯಾವತ್ತೂ ಕೂಡ ದೌರ್ಬಲ್ಯ ಎಲ್ಲಿದೆ ಅಲ್ಲೇ ಹೊಡಿಬೇಕು ಅಲ್ವಾ. ಅದನ್ನು ಭಾರತ ಮಾಡೇ ಇಲ್ಲ. ಇದು ಟೈಮ್ ಕನ್ಸ್ಯೂಮ್ ಟ್ಯಾಕ್ಟಿಕ್ಕನ್ನು ಚೀನಾ ಸ್ಟಾರ್ಟ್ ಮಾಡ್ತು ಅಂತ ಈಗ ಅನಾಲಿಸಿಸ್ ಮಾಡೋದು ಏನು ಅಂದರೆ, ಭಾರತದಲ್ಲಿ ಮಿಲಿಟರಿ ಜೊತೆ ಮಾತಾಡ್ತೀವಿ ನೀವು ಸುಮ್ಮನಿರಿ ಅಂತ ಹೇಳ್ತಾ ಯಾವ ಪ್ರದೇಶವನ್ನು ಆಕ್ರಮಿಸಿದೆಯೋ, ಯಾವ ಪ್ರದೇಶವನ್ನು ವಾಸ್ತವ ನಿಯಂತ್ರಣ ರೇಖೆಯ ಒಳಗಡೆ ತಗೊಳ್ತಾ ಚೀನಾ, ಆ ಪ್ರದೇಶದಲ್ಲಿ ಇನ್ನಷ್ಟು ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಡೆವಲಪ್ ಮಾಡೋಕ್ಕೆ ಶುರು ಮಾಡ್ತು ಅಂತ. ಸೊ ಇಟ್ ಟುಕ್ ಎನ್ ಅಡ್ವಾಂಟೇಜ್ ದಟ್ ವಾಸ್ ಡಿಸ್ಅಡ್ವಾಂಟೇಜಸ್ ಟು ಅಸ್. ಸೊ ಇದನ್ನು ಪ್ರಾರಂಭ ಮಾಡ್ತಾ ಕಳೆದ 17 ವಾರಗಳಲ್ಲಿ ಮುಗಿದಿವೆ. 17 ಪ್ರಾರಂಭದಲ್ಲಿ ಯಾವ ಪ್ರದೇಶಗಳನ್ನು ಅದು ಅತಿಕ್ರಮಿಸಿತ್ತೋ ಆ ಪ್ರದೇಶವನ್ನು ಇನ್ನಷ್ಟು ತನ್ನದನ್ನಾಗಿ ಬಲಪಡಿಸ್ಕೊಳ್ಳುವಂಥ ಕೆಲಸವನ್ನು ಚೀನಾ ಮಾಡ್ತಾ ಹೋಯಿತು. ಈಗ ಅದನ್ನು ಮಾಡಿಬಿಟ್ಟು ಈಗ ಮುಂದೆ ಇಟ್ಟು ಅಂದರೆ ಈಗ ನಮ್ಮ ಮನೆ ಅಥವಾ ನಮ್ಮ ಆಫೀಸ್ ಇದೆ ಅಂತ ಇಟ್ಕೊಳ್ಳಿ, ಮೊದಲ ಒಂದು 5 ಅಡಿ ಒಳಗಡೆ ಬಂದ್ಬಿಡೋದು, ಅದನ್ನ ಅತಿಕ್ರಮಿಸೋದು, ಅಲ್ಲಿ ಕೂತ್ಕೊಳ್ಳೋದು 5 ಅಡಿ ಹೊರಗಡೆ ಬಂದ್ವಾ ಇಲ್ವಾ ಅಂತ ಇದು ಮಾಡೋದು, ಆ 5 ಅಡಿಯನ್ನು ತಮ್ಮಿಗೆ ಎಳ್ಕೊಳ್ಳೋದು, ತಗೊಬಿಡೋದು. ನಂತರ ಅದು ಒಂದು ಹಂತಕ್ಕೆ ಬಂದು ಇನ್ನೊಂದು 5 ಅಡಿ 10 ಅಡಿ ಆಕ್ರಮಿಸೋದು. ಮಹಾ ದುಷ್ಟ ಥರದ ಚಾಂಡಾಲ ಚಿರದ ಪ್ರಮಾವಧಿ. ಯಾವುದೇ ವಿದೇಶಿ
ಎರಡು ದೇಶಗಳ ನಡುವೆ ವ್ಯವಹಾರ ಆಗಲಿ ಈ ರೀತಿ ನಡೆಯಲ್ಲ. ಚೀನಾ ಅಷ್ಟು ಅಯೋಗ್ಯತನದಿಂದ ವರ್ತನೆ ಮಾಡಿದ್ರು. ನಾವು ತಪ್ಪು ಮಾಡಿದ್ವಿ. ನೆಹರು ತಪ್ಪು ಮಾಡಿದ್ರು ಅಂತ ನೆಹರನ್ನು ಬೈತಾ ನೆಹರು 62ದಲ್ಲಿ ಏನು ತಪ್ಪು ಮಾಡಿದ್ರು ಆ ತಪ್ಪನ್ನು ಈ 56 ಇಂಚಿನ ಜನ, 48 ಇಂಚಿನ ಜನ, 58 ಇಂಚಿನ ಅದೇ ಜನ ಇವರು ಅದೇ ತಪ್ಪನ್ನು ಮಾಡಿದ್ರು. ನೆಹರನ್ನು ಬೈದಿದ್ದು ಮಾತ್ರ ಬಂತು. ಆದರೆ ಭಾರತ ಚೀನಾ ಸಂಬಂಧದಲ್ಲಿ ನೆಹರು ಯಾವ ತಪ್ಪುಗಳನ್ನು ಮಾಡಿದ್ರು ಅದೇ ತಪ್ಪನ್ನು 62ರ ತಪ್ಪುಗಳು ರಿಪೀಟ್ ಆಗ್ತಿವೆ. ಒಂದು ಕಡೆ ತನ್ನ ಆಕ್ರಮಣಕಾರಿ ಸಂಚಿನಿಂದಾಗಿ ಚೀನಾ ನಮಗೆ ಒಂದು ದೊಡ್ಡ ಥ್ರೆಟ್ ಆಗಿರುವಾಗಲೇ ನಮ್ಮ ಇತರ ನೆರೆಯ ರಾಷ್ಟ್ರಗಳು ನಮ್ಮ ಬಗ್ಗೆ ಪ್ರತಿಕ್ರಿಯಿಸ್ತಿರೋ ರೀತಿ ಇದು ಮತ್ತೊಂದು ರೀತಿಯ ಥ್ರೆಟ್ ಆಗಿ ಕಾಣಿಸ್ತಿದೆಯಲ್ಲ, ಹೇಗೆ ವಿಶ್ಲೇಷಣೆ? ಅದು ಒಂದು, ನೀವು ಯಾವತ್ತೂ ಕೂಡ ನೀವು ಪ್ರಬಲರಾಗಿದ್ದರೆ ಮಾತ್ರ ನಿಮ್ಮ ಜೊತೆ ಬೇರೆ ಜನರಿಗೆ, ವೆನ್ ಯು ಆರ್ ಫೈನಾನ್ಷಿಯಲಿ ಪವರ್ಫುಲ್, ಆಯಿತಾ? ನಿಮ್ಮ ಸ್ನೇಹಿತರು ಯಾವಾಗ ಬರ್ತಾರೆ? ನಿಮ್ಮ ಸಾಲ ಕೊಡೋಕ್ಕೆ ಇದ್ದರೆ ಸಾಲ ಬರ್ತಾರೆ. ನಮಗೆ ಸಾಲ ಕೊಡೋ ಯೋಗ್ಯತೆ ಇದ್ದ ನಮ್ಮ ಸ್ನೇಹಿತರು ಇರ್ತಾರೆ. ನಾವು ಸಾಲ ಕೇಳೋ ಸ್ಥಿತಿಗೆ ಬಂದ್ವಿ ಅಂದರೆ ಸ್ನೇಹಿತರು ಕೂಡ ಹೋಗ್ತಾರೆ. ಇದೆಲ್ಲ ನಿಮ್ಮ ಅನುಭವ ಅಲ್ವಾ? ನೋಡಿಲ್ವಾ? ನೀವು ಫೋನ್ ಮಾಡಿದರೆ ಇಲ್ಲ ಅನ್ಸ್ಕೊಂಡ್ಬಿಡ್ತಾರೆ. ಆ ಟೈಪ್ ಇದು ಭಾರತದ ಸುತ್ತಮುತ್ತಲು ಇರುವ ದೇಶಗಳೇನಿವೆ ಭಾರತದಿಂದ ಲಾಭ ಆಗುತ್ತೆ ಅನ್ನುವಾಗ ಇದ್ದರು. ಈಗ ಭಾರತ ಆರ್ಥಿಕತೆ ಕುಸಿತಾ ಇದೆ. ಭಾರತ ಅವ್ರಿಗೆ ದುಡ್ಡು ಕೊಡೋ ಲೆವೆಲಲ್ಲಿಲ್ಲ, ಚೀನಾ ಕೊಡೋ ಲೆವೆಲಲ್ಲಿ. ಅವರು ಮುಳುಗಿಸ್ಬೋದು, ಇನ್ನೊಂದು ಮಾಡ್ಬೋದು. ಸೊ ಆ ಸಿಚುವೇಶನ್ನಲ್ಲಿ ಅವ್ರು ಆ ಕಡೆ ಹೋಗ್ತಾರೆ. ನಾವು ಡಿಪ್ಲೊಮೆಟಿಕಲಿ ವಿ ಆರ್ ಫೇಲ್. ನಾವು ಅಂದರೆ ಅವರನ್ನು ಸಮಾನವಾಗಿ ಪರಿಗಣಿಸಲೇ ಇಲ್ಲ. ಅದರ ಜೊತೆಗೆ ಬೇರೆ ಬೇರೆ ಕಾರಣಗಳಿಗಾಗಿ ನಮ್ಮ ದೇಶ ಸುತ್ತಮುತ್ತ ಇರುವವರಿಗೆ ಬೇಜಾರಾಗಿದೆ. ಬಾಂಗ್ಲಾದೇಶಕ್ಕೆ ಸಿಟ್ಟು ಬರೋದಕ್ಕೆ ಮೈಗ್ರೆಂಟ್ ಪ್ರಾಬ್ಲಮನ್ನು ಇವರು ಹ್ಯಾಂಡಲ್ ಮಾಡಿದ ರೀತಿ, ಬಾಂಗ್ಲಾದೇಶವನ್ನು ಬಾಯಿಗೆ ಬಂದಂಗೆ ಬೈದಿದ್ದು ಅದು ಕಾರಣ ಆಯಿತು. ಸೊ ಅದ್ರ ಜೊತೆಗೆ ಶ್ರೀಲಂಕಾ ಜೊತೆ ನೀವು ವ್ಯವಹಾರ ಮಾಡ್ಬೇಕಾದ್ರೆ ಅವ್ರು ಏನೋ ಲೆಕ್ಕಕ್ಕಿಲ್ದಿರೋ ದೇಶ ಅನ್ನೋ ಟೈಪ್ ಅವ್ರು ಬಂದಾಗ ಅವ್ರನ್ನ ಸೀರಿಯಸ್ ಆಗಿ ನೋಡಿದಿಲ್ಲ, ಅವ್ರನ್ನ ಮಾಡೋದಕ್ಕಾಯಿತು. ಅದ್ರ ಜೊತೆಗೆ ನೇಪಾಳ ಜೊತೆಗೆ ಸಂಬಂಧದ ನಮ್ಗೆ ಗೊತ್ತಿದೆ. ನೀವು ಇದರ ಮಾದೇಶಿಗಳ ಗಲಾಟೆ ಸಂದರ್ಭದಲ್ಲಿ ಭಾರತದಿಂದ ಪೆಟ್ರೋಲಿಯಂ ಕಳಿಸ್ದೆ ಅವರಿಗೆ ಉಸಿರು ಕಟ್ಟು ಸಾಯೋ ಸಿಚುವೇಶನ್ ಇದ್ದದ್ವಿ. ನಾವು ಚೀನಾ ಹತ್ರ ಹೋಗ್ಬೋದು. ಇವರೆಲ್ಲ ಚೀನಾ ತೆಗಿಬಿದ್ದು. ಯಾಕಂದರೆ ಅವ್ರಿಗೆ ಗೊತ್ತಾಯಿತು, ಒಂದು ಚೀನಾ ಪವರ್ಫುಲ್ ಆಗಿದೆ, ಚೀನಾ ಇಂಡಿಯಾಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿದೆ, ಚೀನಾ ಸಹಾಯ ಮಾಡಬಲ್ಲದು, ಚೀನಾ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಡ್ಬೋದು, ನಾವ್ಯಾಕೆ ಇಂಡಿಯಾ ಜೊತೆಗಿರಲೇ? ಯಾಕೆಂದರೆ ಇವ್ರು ಸ್ನೇಹವನ್ನು ಉಳಿಸ್ಕೊಳ್ಳೋ ಹಂಗೆ ಮಾಡಿಲ್ಲ, ದೊಡ್ಡ ಟೈಪ್ ಇರಬಾರ್ದು. ಇವರು ಇಡೀ ವಿದೇಶಾಂಗ ನೀತಿನ ಹಂಗಾಯಿತು, ನಾಶ ಆಗೋಯ್ತು ಅಲ್ವಾ? ನಾವು ಏಷ್ಯಾದಲ್ಲೇ ನಾವು ಸಾರ್ಕ್ ಅಂತ ಮಾಡಿದ್ವಿ, ಸಾರ್ಕ್ ಗಾನ್ ಕೇಸು ಹೋಯ್ತದು. ಯಾವುದೂ ಕೂಡ ಅವ್ರನ್ನ ಒಗ್ಗೂಡಿಸುವ ಒಂದು ಯತ್ನವನ್ನೇ ನಾವು ಮಾಡಿಲ್ಲ. ನಾವು ಭಾಳ ಸೀರಿಯಸ್ ಆಗಿ ರಾಮ ಮಂದಿರ ಕಟ್ಟೋದ್ರಲ್ಲಿ, ರಾಮ ಭಜನೆ ಮಾಡೋದ್ರಲ್ಲಿ, ತೀರ್ಥ ಕುಡಿಸೋದ್ರಲ್ಲಿ, ಜಾಗಟೆ ಬಾರಿಸೋದ್ರಲ್ಲಿ, ದೀಪ ಹಚ್ಚೋದ್ರಲ್ಲಿ ನಿಂತ. ಬಟ್ ವಿದೇಶಾಂಗ ನೀತಿ ದೀಪ ಹಚ್ಚೋದ್ರ ಮೇಲೆ ನಿಂತಿಲ್ಲ, ವಿದೇಶಾಂಗ ನೀತಿ ಜಾಗಟೆ ಬಾರಿಸೋದ್ರ ಮೇಲೆ ನಿಂತಿಲ್ಲ, ವಿದೇಶಾಂಗ ನೀತಿ ಜೈರಾಮ್ ಅನ್ನೋದ್ರ ಮೇಲೆ ನಿಂತಿಲ್ಲ, ವಿದೇಶಾಂಗ ನೀತಿ ಇದೆಯಲ್ಲ ಯಾವುದ್ರ ಮೇಲೂ ನಿಂತಿಲ್ಲ, ವಿದೇಶಾಂಗ ಡಿಪ್ಲೊಮಸಿ ಅಂತ. ಬಟ್ ಇಂಡಿಯಾದ ಡಿಪ್ಲೊಮ್ಯಾಟಿಕ್ ಇತಿಹಾಸ ಭಾಳ ಸುದೀರ್ಘವಾಗಿತ್ತು. ಆದರೆ ಇವರು ಅದಕ್ಕೆ ಬೇರೆ ಬೇರೆ ರೂಪಗಳನ್ನು ಕೊಟ್ಟು ಇಂಡಿಯಾದ ಡಿಪ್ಲೊಮ್ಯಾಟಿಕ್ ರಿಲೇಷನ್ಗಳನ್ನ ನಾಶಪಡಿಸೋದ್ರ ಜೊತೆಗೆ ನಮ್ಮ ವಿದೇಶಾಂಗ ನೀತಿ ನಿರೂಪಕರು ಏನೇನು ಮಾಡಿದ್ರು ಅದನ್ನೆಲ್ಲವನ್ನು ಕೂಡ ನಾಶಪಡಿಸು. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಗೌಡ್ರೆ. ಪ್ರಿಯ ವೀಕ್ಷಕರೇ, ಭಾಳ ಗಂಭೀರವಾದ ವಿಚಾರ ಇದು. ಚೀನಾ ಏನು ಮಾಡುತ್ತೆ, ಇಂಡಿಯಾ ಏನು ರಿಯಾಕ್ಟ್ ಮಾಡುತ್ತೆ ಗೊತ್ತಿಲ್ಲ. ಇವತ್ತಿನ ಸುದ್ದಿಯ ಪ್ರಕಾರ ಚೀನಾ ಭಾರತದ ಗಡಿಯನ್ನು ಇನ್ನಷ್ಟು ಕಬಳಿಸುವುದಕ್ಕೆ ಯತ್ನ ನಡೆಸ್ತಾ ಇದೆ. ಇದಕ್ಕೆ ಭಾರತ ಸರ್ಕಾರ ಏನು ಮಾಡುತ್ತೆ, ಇವರು ಡಿಪ್ಲೊಮ್ಯಾಟಿಕ್ ಆದ ಮೂಗಳು ಏನಿರ್ತವೆ ನನಗೆ ಗೊತ್ತಿಲ್ಲ. ಅದನ್ನು ಗೊತ್ತಿರುವಷ್ಟು ದೊಡ್ಡ ಮನುಷ್ಯ ನಾನಲ್ಲ, ತಿಳುವಳಿಕೆನೂ ನನಗಿಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ, ನೋಡಿದ್ದೀನಿ. ಇರುವೆ ಇದಾಗಿತ್ತು ಇವತ್ತಿನ ಸುದ್ದಿ ಸಂವಾದ. ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತೆ ಗೌಡ್ರು ಬರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.